स्वागत है आपका बी न्यूज नेशन में। मैं हूं आबिद हुसैन शेख। बीजापुर में हेलमेट जागरूकता अभियान का नया तरीका। हेलमेट को लेकर कोई समझौता नहीं किया जाएगा। पुलिस विभाग यमदूत और चित्रगुप्त के वेश धारण करके हेलमेट सवारों को दी चेतावनी। अगर बिना हेलमेट वाहन चलाएंगे तो जान लेने की धमकी दी यमराज ने। बीजापुर में आज रास्तों पर नाटकों के जरिए बाइक सवारों में हेलमेट पहनकर बाइक चलाने की बात कही गई। इस मौके पर एसपी प्रकाश निकम ने कहा कि रोज 500 लोगों के चलन काटकर जुर्माना आयद किया जा रहा है। अपनी सुरक्षा को ध्यान में रखकर हर बाइक सवार हेलमेट पहने। अब प्रशासन किसी भी समझौते के बगैर सख्ती से संचार नियमों के पालन और हेलमेट को जरूरी करार दिया है। संचार पुलिस के नेतृत्व में ये अभियान किया गया। ಚಿತ್ರಗುಪ್ತರೇ ಬನ್ನಿ. ಚಿತ್ರಗುಪ್ತರೇ, ನಾವು ದೇವಲೋಕದಿಂದ ಇಲ್ಲಿ ಯಾಕೆ ಬಂದಿದ್ದೇವೆ ಗೊತ್ತಾ? ಯಾಕೆ ಪ್ರಭು? ಇಲ್ಲ, ಬಿಜಾಪುರ ಜನರು ಮೇಲೆ ಬಹಳಷ್ಟು ಜನ ಬರುತ್ತಿದ್ದಾರೆ. ಅದಕ್ಕೆ ಕಾರಣ ಏನು ಗೊತ್ತಾ? ಕಾರಣ ಏನಿಲ್ಲ ಪ್ರಭು, ಇಲ್ಲಿ ಬೈಕ್ ಮೇಲೆ ಹೆಲ್ಮೆಟ್ ಹಾಕೊಂಡು ಓಡಾಡ್ತಾ ಇಲ್ಲ. ಅದು ಸಮಸ್ಯೆ ಏನಂತ ಗೊತ್ತಾಗ್ತಾ ಇಲ್ಲ ಅವರಿಗೆ. ಸ್ವಲ್ಪ ತಿಳಿಸಿ ಹೇಳಿ. ನರಮಾನವ, ನಾವು ದೇವಲೋಕದಲ್ಲಿ ಕಿರೀಟವೆಂಬ ಹೆಲ್ಮೆಟ್ ಅನ್ನು ಹಾಕಿಕೊಂಡು ತಿರುಗಾಡುತ್ತಿದ್ದೇವೆ. ಆದರೆ ನೀವಿಲ್ಲಿ ಪ್ರಾಣಕ್ಕೆ ಭಯವಿಲ್ಲದೆ ಹೀಗೆ ತಿರುಗಾಡುತ್ತಿದ್ದೀರಲ್ಲ, ಎಲ್ಲಿಗೆ ಹೊರಟಿದ್ದೀರಾ? ಎಲ್ಲಿಗೆ ಹೊರಟಿದ್ದೀರಾ? ಮನೆಗೆ ಹೋಗುತ್ತೀರಾ? ಅಲ್ಲ, ನಿಮಗೆ ಕಿರೀಟವಿಲ್ಲದೆ ಮೇಲೆ ಬೇಗ ಹೋಗುತ್ತೀರಾ? ಇನ್ನೊಂದು ಸಾರ್ತಿ ನೀವು ಏನಾದರೂ ಹೆಲ್ಮೆಟ್ ಅನ್ನು ಹಾಕಿಕೊಳ್ಳದಿದ್ದರೆ ನರಮಾನವರಿಗೆಲ್ಲ ಬುದ್ಧಿ ಕಲಿಸುವ ಸಲುವಾಗಿ ಯಮಧರ್ಮರಾಯ ಮತ್ತೆ ಚಿತ್ರಗುಪ್ತ ಸಮೇತವಾಗಿ ನಾವು ಭೂಲೋಕಕ್ಕೆ ಬಂದಿದ್ದೇವೆ. ಅದಕ್ಕೋಸ್ಕರ ಎಲ್ಲರೂ ಸರಿಯಾಗಿ ನಮ್ಮ ತರಹ ಕಡ್ಡಾಯವಾಗಿ ಹಾಕಿಕೊಂಡು ಪ್ರಭು ಹೇಳಿ. ಮಾನವರು ಇಲ್ಲಿ ಹೆಲ್ಮೆಟ್ ಹಾಕೊಂಡು ಓಡಾಡ್ತಾ ಇಲ್ಲ, ಯಾಕೆ? ಈ ನರಮಾನವರಿಗೆ ದುರಂಕಾರ ಬಂದಿದೆ. ಮೇಲೆ ಬ್ರಹ್ಮ ಹಣೆ ಬರಹ ಬರೆದು ಇವರನ್ನು ಬಳಸಿದ್ದಾನೆ. ಆದರೆ ಇವರು ಹೆಲ್ಮೆಟ್ ಇಲ್ಲದ ನಾವು ದೇವಲೋಕದಲ್ಲಿ ತಿರುಗಾಡಬೇಕಾದರೆ ಹೆಲ್ಮೆಟ್ ಎಂಬ ಕೀಟವನ್ನು ಧರಿಸಿಕೊಂಡು ತಿರುಗಾಡುತ್ತಿದ್ದೇವೆ. ಆದರೆ ಇವರಿಗೆ ಯಾರ ಭಯವಿಲ್ಲದೆ ಹೀಗೆ ತಿರುಗಾಡುತ್ತಿದ್ದಾರೆ. ಪ್ರಭು, ಅವ್ರ ಮನೆಯವರ ಬಗ್ಗೆ ಯಾರು ವಿಚಾರ ಮಾಡ್ತಾ ಇಲ್ಲ. ಓಹೋ, ಅವರ ಕುಟುಂಬದ ಸದಸ್ಯರ ಬಗ್ಗೆ ಏನು ವಿಚಾರ ಮಾಡ್ತಾ ಇದ್ದಲ್ಲ. ಅದಕ್ಕೆ ನೀವು ಏನಾದ್ರೂ ಮಾಡಿ ಅವರಿಗೆ ಶಿಕ್ಷೆ ಆಗಲೇಬೇಕು. ಚಿತ್ರಗುಪ್ತ, ಈ ನರಮಾನವರು ಹಾಗೆ ಹೊರಡುತ್ತಿದ್ದಾರೆ. ಇವರಿಗೆ ಹಾಕು ನೋಡೋಣ. ಅಪಾಶನವನ್ನು ಹಾಕಿ ಚೆಕ್ಕಿ ಬಿಡು. ಅವರನ್ನು ನಾವು ಮೇಲೆ ಕರೆದುಕೊಂಡು ಹೋಗೋಣ. ಪ್ರಭು, ನೋಡಿ, ಹಾಕಿಲ್ಲ. ಆ ಕಡೆ ಬರುತ್ತಿದ್ದಾರೆ. ಹಾಕಿ ಮಾಡೋರೆ ನೋಡೋಣ. ಏಕೆ ಹೆಲ್ಮೆಟ್ ಎಂಬ ಕಿರೀಟವನ್ನು ಹಾಕಿಕೊಂಡಿಲ್ಲ? ನೀವು ಎಲ್ಲಿಗೆ ಹೊರಟಿದ್ದೀರಾ? ಹೀಗೆ ಹೋದರೆ ನೀವು ಮಾರ್ಕೆಟ್ಗೆ ಹೋಗಲ್ಲ, ನೇರವಾಗಿ ನಮ್ಮ ಸ್ವರ್ಗಕ್ಕೆ ಬಂದು ಬಿಡುತ್ತೀರಾ. ಅದಕ್ಕೋಸ್ಕರ ನೀವು ಹೆಲ್ಮೆಟ್ ಹಾಕಿಕೊಳ್ಳುತ್ತೀರಾ? ಇಲ್ಲ ತಲೆಯಿಂದ ತಲೆಗೆ ತಣ್ಣಗೆ ಬಾರಿಸಲೇ ಹಾಕಿಕೊಳ್ಳುತ್ತೀರಲ್ಲ. ಎಲ್ಲ ಮಾನವರು ನೋಡಿ, ಇವರ ಹತ್ರ ಇವರು ಇನ್ನು ಮೇಲೆ ಬುದ್ಧಿ ಕಲಿತುಕೊಂಡಿದ್ದಾರೆ. ಅದಕ್ಕೋಸ್ಕರ ತಾವೆಲ್ಲರೂ ಕಡ್ಡಾಯವಾಗಿ ಎಲ್ಲರೂ ನಿಯಮಿತ ಪ್ರಕಾರ ಹೆಲ್ಮೆಟ್ ಅನ್ನು ಧರಿಸಲೇಬೇಕು. ಎಲ್ಲರೂ ಧರಿಸಲೇಬೇಕು ಹೆಲ್ಮೆಟ್. ಇಲ್ಲಿ ವಿಡಿಯೋ ಮಾಡತ್ತೇನೆ. ಚಿತ್ರಗುಪ್ತ
ನಾವು ಯಮಲೋಕದಿಂದ ಬರಲು ಕಾರಣ ಈ ಮಾನವರು. ಏಕೆಂದರೆ ನಾವು ನೋಡುತ್ತಿದ್ದೇವೆ ಬಿಜಾಪುರದ ಜನರ ಮೇಲೆ ಬಹಳಷ್ಟು ಜನ ಬರುತ್ತಿದ್ದಾರೆ. ಅದಕ್ಕೆ ಕಾರಣ ಏನು ಗೊತ್ತಾ? ನಾವು ಯಮಲೋಕದಲ್ಲಿ ಹೆಲ್ಮೆಟ್ ಎಂಬ ಕಿರೀಟವನ್ನು ಹಾಕಿಕೊಂಡು ನಡೆಯುತ್ತೇವೆ. ಆದರೆ ಇವರು ಹಾಗೆ ಹಾಕಿಕೊಳ್ಳುತ್ತಾರೆ. ಎಷ್ಟು ಸಕ್ಕು ಅಹಂಕಾರ ಇರಬೇಕು ಈ ನರಮಾನವರಿಗೆ. ಮಾನವ, ನೀವು ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ನಿಧಾನವಾಗಿ ಬನ್ನಿ. ನೀವು ಎಲ್ಲಿಗೆ ಹೊರಟಿದ್ದೀರಾ? ಸಿಟಿಯಲ್ಲಿ ಅಂದರೆ ಒಳಗಡೆ ಹೋಗುತ್ತಿದ್ದೀರಾ? ಹಾಗಾದರೆ ಇದು ಏನು? ಇದು ನಮ್ಮ ಕಿರೀಟವೆಂಬ ಹೆಲ್ಮೆಟ್. ಇದು ಏನು? ಬಿದ್ದರೆ ಏನಾಗುತ್ತೆ? ಒಡೆದು ಹೋಗುತ್ತದವೇ? ಅಷ್ಟು ಗೊತ್ತಿದ್ದು ಕೂಡ ಈ ಮಾನವ ಕಿರೀಟವನ್ನು ಧರಿಸಿಕೊಳ್ಳದೆ ಹಾಗೆ ನಡೆದುಕೊಳ್ಳುತ್ತಿದ್ದಾನೆ. ಎಷ್ಟು ಸಕ್ಕು ನಿನಗೆ! ಯಮಧರ್ಮರಾಯನಿಗೆ ಕೋಪ ಬಂದರೆ ಏನು ಮಾಡುತ್ತಾನೆ ಅಂತ ಗೊತ್ತಾ ನಿನಗೆ? ಚಿತ್ರಗುಪ್ತ, ಭಾಷಣವನ್ನು ಹಾಕೋ ಮನಿಗೆ. ಇನ್ನು ಮೇಲೆ ಹೆಲ್ಮೆಟ್ ಅನ್ನು ಹಾಕಿಕೊಂಡು ತಿರುಗಾಡ್ತೀಯಾ? ಹಾಗಾದ್ರೆ SP ಸಾಹೇಬರ ಮುಂದೆ ಕ್ಷಮೆಯನ್ನು ಕೇಳು. ಕ್ಷಮೆಯನ್ನು ಕೇಳು. ಇನ್ನು ಮೇಲೆ ಹಾಕಿಕೊಳ್ಳುತ್ತೇನೆ ಹೆಲ್ಮೆಟ್. ಯಮಧರ್ಮರಾಯನಿಗೆ, ಯಮಧರ್ಮರಾಯನಿಗೆ ಧನ್ಯವಾದಗಳು ಸಾಹೇಬರೇ. ಹಾಗೆ ಇವರ ಎಲ್ಲರಿಗೂ ಸ್ವಲ್ಪ ಹೆದರಿಕೆ ಇರಲಿ. ಏಕೆಂದರೆ ಎಲ್ಲರೂ ತಿರುಗಾಡಬೇಕಾದರೆ ಹೆಲ್ಮೆಟ್ ಅನ್ನು ಕಡ್ಡಾಯವಾಗಿ ಹಾಕಿಕೊಂಡು ತಿರುಗಾಡಬೇಕು. यम है हम। 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 ಎಲ್ಲ ಕಡೆ ಹೆಲ್ಮೆಟ್ ಕಂಪಲ್ಸರಿ ಆಗಿದೆ. ಅದಕ್ಕೆ ಈಗ ನಾನು ವಿಜಾಪುರಲ್ಲಿ ಕೂಡ ಈ ತಿಂಗಳಿಂದ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಹೆಲ್ಮೆಟ್ದು ಯಾರ್ಯಾರಿದ್ದಾರೆ ಹೆಲ್ಮೆಟ್ ಎಲ್ಲರಿಗೂ ಹಾಕಬೇಕು ಈ ಥರದ ಒಂದು ಕಾರ್ಯಾಚರಣೆ ಮಾಡ್ತಾ ಇದ್ದೇನೆ. ಡೈಲಿ ನಮ್ಮ ಟ್ರಾಫಿಕ್ ಸಿಬ್ಬಂದಿ ಆಗಲಿ, ನಮ್ಮದು ಎಲ್ಲ ಸಿವಿಲ್ ಸ್ಟಾಫ್ ಆಗಲಿ, ಡೈಲಿ ಮೋರ್ ದ್ಯಾನ್ 500 ಕೇಸಸ್ ಎಲ್ಲ ಕಡೆ ಹಾಕ್ತಾ ಇದ್ದಾರೆ ಇವತ್ತು. ಸೊ ಇವತ್ತು ಒಂದು ಇದು ಪಥನಾಟಕ ಮುಖಾಂತರ ಕೂಡ ನಾನು ಒಂದು ಜನಜಾಗೃತಿ ಮಾಡಿದ್ದೀನಿ. ಈ ಬರುತ್ತ ದಿನಲ್ಲಿ ಕೂಡ ಎಲ್ಲ ಇದು ಭಾಳ ಕಟ್ಟುನಿಟ್ಟಾಗಿ ಹೆಲ್ಮೆಟ್ದು ವಿಜಾಪುರ ಡಿಸ್ಟಿಕಲ್ಲಿ
ಹೆಲ್ಮೆಟ್ ಹಾಕಬೇಕು ಈ ಥರದ್ದು ಎಲ್ಲ ಕಡೆ ಒಂದು ಇದು ಮಾಡ್ತೀನಿ, ಒಂದು ಡ್ರೈವ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಟ್ ವಿಲ್ ಮೇಕ್ ಶೋರ್ ದ್ಯಾಟ್ ಈ ನೆಕ್ಸ್ಟ್ 2-3 ತಿಂಗಳಲ್ಲಿ ಎಲ್ಲ ಕಡೆ ಕಂಪಲ್ಸರಿ ಆಗಿ ನಾನು ಹೆಲ್ಮೆಟ್ ಎಲ್ಲರಿಗೂ ಹಾಕಬೇಕು, ಅದು ಎಲ್ಲ ಇಂಪ್ಲಿಮೆಂಟ್ ಮಾಡ್ತೀನಿ. ಎಲ್ಲ ನಾವು ನೋಡಿದೇವೆ, ಪ್ರತಿಯೊಂದು ಜಿಲ್ಲೆಗಳಲ್ಲಿ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಒಂದು ವಾರದ ಹಿಂದೆ ಒಂದು ಜಾಗೃತಿಯನ್ನು ಮೂಡಿಸಿದ್ವಿ, ಅದು ಹಾಕ್ಕೊಂಡಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡಿದೆ, ಒಂದು ಯಮನ ವೇಷದಲ್ಲಿ, ಯಮ ಅಂದರೆ ಎಲ್ರಿಗೂ ಭಯ, ಸಾವಣ್ಣ ಒಯ್ಯುವ ಯಮ ಅಂದರೆ ಎಲ್ರಿಗೂ ಭಯ ಇರುತ್ತೆ. ಅದಕ್ಕೋಸ್ಕರ ಎಲ್ರಿಗೂ ಒಂದು ಪಾಷಾಣ, ಒಂದು ಹಗ್ಗ ತಂದೇವ್ರಿ. ಅದಕ್ಕೇನು ಮಾಡೇವಿ, ಯಾರು ಹೆಲ್ಮೆಟ್ ಹಾಕ್ಕೊಂಡಿಲ್ಲ ಅವರಿಗೆ ನೀವು ಹೆಲ್ಮೆಟ್ ಹಾಕೋಬೇಕು, ನಿಮ್ಮ ಜೀವ ನೀವು ಉಳಿಸ್ಕೋಬೇಕು. ಯಾಕಂದ್ರೆ ಹೆಲ್ಮೆಟ್ ನೀವು ಹಾಕೊಳ್ಳೋದ್ರಿಂದ ನಿಮ್ಮ ಜೀವ ಉಳಿತದೆ. ಯಾಕಂದ್ರೆ ನಿಮ್ಮ ಮನ್ಯಾಗ ನಿಮ್ಮ ಮಕ್ಕಳು, ನಿಮ್ಮ ಮನೆಯವರೆಲ್ಲ ನಿಮ್ಮ ಮೇಲೆ ಭಾಳ ಒಂದು ನಂಬಿಕೆ ಇಟ್ಟು ಬದುಕ್ತಿರ್ತಾರೆ. ನೀವೇ ಹೋದ್ಮೇಲೆ ಅವ್ರಿಗೆ ಮನೆಗೆ ಒಂದು ದೀಪನೇ ಆರ್ದಂಗೆ ಆಗ್ತದೆ. ಅದಕ್ಕೋಸ್ಕರ ನಾವೇನು ಮಾಡೇವಿ, ಎಲ್ಲರೂ ಹೆಲ್ಮೆಟ್ ಹಾಕ್ಕೊಂಡು ತಮ್ಮ ಪ್ರಾಣ ರಕ್ಷಣೆ ನೀವು ಮಾಡ್ಕೋಬೇಕು. ಕಡ್ಡಾಯವಾಗಿ 2 ವೀಲರ್ ಬೈಕ್ ಮೇಲೆ ಹೋಗುವಾಗ ಹೆಲ್ಮೆಟನ್ನು ಧರಿಸ್ಕೋಬೇಕು, ಹಿಂದಿನವರಾಗಲಿ ಮುಂದಿನವರಾಗಲಿ. ಯಾಕಂದರೆ ಎಲ್ರಿ ಅಕಸ್ಮಾತ್ ನಾವು ಆಕ್ಸಿಡೆಂಟಾಗಿ ಬಿದ್ದಾಗ ತಲೆಗೆ ಪೆಟ್ಟಾಕದು, ತಲೆಗೆ ಪೆಟ್ಟಾದಾಗ ಪ್ರಾಣ ಹೋಗೋ ಸಂಭವ ಇರ್ತದೆ. ಅದಕ್ಕೋಸ್ಕರ ಹೆಲ್ಮೆಟ್ ತಾವೆಲ್ಲ ಹಾಕೋಬೇಕು. ಯಾಕಂದರೆ ಯಮಲೋಕದಲ್ಲಿ ದೇವತೆಗಳು ದೇವಲೋಕದಲ್ಲಿ ಕೂಡ ಹೆಲ್ಮೆಟ್ ಎಂಬ ಕಿರೀಟವನ್ನು ಹಾಕಿಕೊಂಡು ಓಡಾಡಿದ್ದಾರೆ. ಅದಕ್ಕೋಸ್ಕರ ನರಮಾನವರು ಬದುಕಬೇಕಾದರೆ ಈ ಹೆಲ್ಮೆಟನ್ನು ಕಿರೀಟವನ್ನು ಹಾಕಿಕೊಂಡು ತಿರುಗಾಡಬೇಕು. ನರಮಾನವರೇ, ಇದು ದೇವಲೋಕದಿಂದ ಸಂದೇಶವನ್ನು ತಿಳಿದುಕೊಂಡು ಯಮಲೋಕದಿಂದ ಸಂದೇಶ ಬಂದಿದೆ ಎಂದು ತಿಳಿದುಕೊಳ್ಳಿ. ಅದಕ್ಕೋಸ್ಕರ ನೀವು ಯಾವಾಗ ಹೆಲ್ಮೆಟ್ ಹಾಕೊಳ್ಳೋದು ಬಿಡ್ತೀರೋ ಅವಾಗ ಮತ್ತೆ ನಿಮ್ಮ ಕನಸಲ್ಲಿ ಕೂಡ ಯಮ ನಿಮಗೆ ನೆನಪಾಗುತ್ತಾನೆ. ಯಮಲೋಕದಿಂದ ಚಿತ್ರಗುಪ್ತ ನಾವು ಬಂದಿದ್ದೇವೆ. ಯಾಕಂದ್ರೆ ಜನ ಹೆಂಗ್ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ? ರೆಸ್ಪಾನ್ಸ್ ಜನರು ಹೆದರುತ್ತಿದ್ದಾರೆ, ನಮ್ಮನ್ನು ನೋಡಿ ಹೆದರುತ್ತಿದ್ದಾರೆ. ಯಾಕಂದ್ರೆ ಹಾಕೋತೀನಿ ಅಂತ ಎಲ್ಲರೂ ಕ್ಷಮೆ ಕೇಳಿದ್ದಾರೆ. ಅದಕ್ಕೆ SP ಸಾಹೇಬರು ಕೂಡ ಅವರಿಗೆ ತಿಳಿ ಹೇಳಿದ್ದಾರೆ, ಎಲ್ಲ ಪೊಲೀಸ್ ಅಧಿಕಾರಿಗಳು ಕೂಡ ಸಹಕರಿಸಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಹೆಲ್ಮೆಟನ್ನು ನಾವು ಕಡ್ಡಾಯವಾಗಿ ಹಾಕೋಬೇಕು. ನಮ್ಮ ಹೆಸರು ಶಕ್ತಿ ಕುಮಾರ್ ಜೂನಿಯರ್ ಗಣೇಶ್, ಅಂಧ ಮತ್ತು ಅನಾಥ ಮಕ್ಕಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು, ವಿಜಯಪುರ. और खबरों के लिए देखते रहिए बी न्यूज नेशन। हेलो दोस्तों, आपके लिए एक गुड न्यूज है। बी न्यूज नेशन अब आप देख सकते हैं आपके टीवी स्क्रीन पर SMP केबल नेटवर्क चैनल नंबर 1005 पर। आपकी सुविधा के लिए हमने बनाया एक मोबाइल ऐप जिसे गूगल प्ले स्टोर पर डाउनलोड करके आप देख सकते हैं ताज़ा खबरें आपके बी न्यूज नेशन चैनल पर। बी न्यूज नेशन को यूट्यूब पर देखने के लिए सब्सक्राइब करें, लाइक करें, शेयर करें। अब आप फेसबुक पर भी बी न्यूज नेशन की ताज़ा और सही खबरें देख सकते हैं। तो प्लीज़ बी न्यूज नेशन के फेसबुक पेज को भी लाइक करना ना भूलें। और बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।